ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ನೀವೇನು ನೆನ್ನೆ ನೋಡಿದ್ರಿ ನಮ್ಮ ಚಿಂಟು ಎತ್ತಿನ ಗಾಡಿಯಲ್ಲಿ ಹೋಗೋ ಅಂಥದ್ದು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗನಿಗಂತೂ ಊರಿಗೆ ಬಂದರೆ ಹಸು ಕುರಿ ಈ ಥರದ್ದು ಪ್ರಾಣಿ ಪಕ್ಷಿಗಳ ಮೇಲೆ ಜಾಸ್ತಿ ಅವನಿಗೆ ಆಸೆ. ಒಂಥರ ಹೇಗೆ ಅಂದರೆ ಏನೋ ಒಂಥರ ಸಿರಿ, ಏನೋ ಒಂದು ಖುಷಿ. ಹಾಗಾಗಿ ಎತ್ತಿನ ಗಾಡಿ ಸಿಕ್ಕಿದ ತಕ್ಷಣ ಹತ್ತು ಕೂತ್ಕೊಂಬಿಟ್ಟ. ನಾನು ಹೋಗ್ತೀನಿ, ನೆನೆ ಎಲ್ಲ ಓಡಿಸ್ಕೊಂಡು ಹೋಗಿದ್ದೆ ಹಾಗೆ ಅಂತ. ಹಾಗೆ ನಮ್ಮ ಮಕ್ಳಿಗಂತೂ ಈ ಥರ ಊರಿಗೆ ಬಂದರೆ ನಮಗೂ ಅಷ್ಟೇ ಯಾವುದೇ ಒಂದು ಟಿ ವಿ ನೋಡಬೇಕು ಅಥವಾ ಮೊಬೈಲ್ ಯೂಸ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ನಮಗೆ ಬೇಕು ಅನ್ನೋಂಥ ಯಾವುದೇ ರೀತಿಯಾದಂತಹ ಮೆಂಟಾಲಿಟಿ ನಮಗೆ ಬರೋದೇ ಇಲ್ಲ. ಯಾಕೆ ಅಂದರೆ ನಮ್ಮೂರಲ್ಲಿ ನಮಗೆ ಮನೋರಂಜನೆಗೆ ಕೆಲವು ವ್ಯಕ್ತಿಗಳಿರ್ತಾರೆ. ಅದು ಹೇಗಿರುತ್ತೆ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಅದನ್ನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಮಾಡಿ ಇಲ್ಲ ಕಾಲಕಾದಿ ರಾಜ ಲಾಲಿಸಿ ಪ್ರಭು, ಕಾಲಕಾದಿ ರಾಜ ಲಾಲಿಸಿ ಪ್ರಭು, ಸುತಲ ದೇಶದ ಛತ್ರಿ ರಾಜರಲ್ಲ ಪದೇ ಕಪವ ತಂದೊಪ್ಪಿಸುವ ರಾಜ ರಾಜ. ಕ್ಲಾಪ್ ಸೆಟ್ರು ಸೂಪರ್. ನೆಕ್ಸ್ಟ್ ರವಳಂದು ಅಂದ್ಬಿಡು. ರವಳಂದ ಗದೆ ಎಲ್ಲಿಂದ ತರನೀಗ ಕೊಡ ಕೈಗೆ ದೊಣ್ಣೆ ಎಲ್ಲ ಹೋಗ್ಬೇಕು ಇಲ್ಲಿ ಎಲ್ಲ ಹೋಗ್ಬಿಡ್ತಾರ. ಬಳ್ಳಿರೆ ದಿವನ ದೀಕರ 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 ಹರದ ಎಲೆಗೆ ಸರಿ ಸಮಾನದ ದೊರೆಯೊಳೆಯ ಅರಿವರೈ ಸುರದ ಬಲವ ಹಿಡಿದಿ ನಾವು ದೊರೆಯೊಳೆ ಅರಿವರೈ ಅರಿವರಿ ಮಾತೃವರ್ಣ ಈಗ ನನಗೆ ಇನ್ನು ಆಡಕ್ಕಾಗಲ್ಲ. ಈಗ ನೀನ್ ಹೇಳ್ಬೇಕು. ಈಗ ನಾನು ಹೇಳಾಯ್ತು ಅನ್ಕೊಂಡು ಮುಂದೆ ಕಾಡೋ ಅವ್ರ ಮಗ ಗೊತ್ತಿಲ್ಲ. ಏನ್ ಮಾಡೋದಪ್ಪ, ಈಗ ನೀನ್ ಹೇಳಿದ್ರೆ ನಾನು ಹೇಳ್ಬೇಕು. ಅಲ್ಲಿ ಹಾಡು ಕಟ್ಟ ಆಯ್ತದೆ. ಈಗ ಅಲ್ಲಿಗೆ ಹೆಂಗೋ ಎಲ್ಲ ಪ್ರಾಕ್ಟೀಸ್ ಮಾಡಿದಿರಲ್ಲ ನೀವು. ಅಲ್ಲ ಕರೆಕ್ಟ್, ಅದು ಖುಷಿ. ಎಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಕಲ್ತಿದ್ದೀರಲ್ಲ, ಅದು ಗ್ರೇಟು. ಅಲ್ಲ ಪೊಲೀಸ್ ಇಲ್ಲಲ್ಲ ಪೊಲೀಸು ಸಂಜೆ ಗುಂಡಿಲಿ ಹೋದ್ನವ್ವ, ಎಲ್ಲಿಂದ ಹೋದ್ನವ್ವ ಗೋಡಪಡ ಮನೆಗೆ ಹೋದ್ನವ್ವ, ಅಲ್ಲಿ ಸಂಜೆ ಒಳಗೆ ಬಿದ್ದಿನ್ನವ್ವ, ಅದೇಣ್ಣೆ ಕುಡ್ನವ್ವ, ಪೈಟಿ ಹೊಡ್ನವ್ವ, ಕಲ ಕಿತ್ತೊತ್ಕೊಂಡವ್ವ, ಯಾಕಪ್ಪ ಯಾಕಪ್ಪ ಇಲ್ಲಿ ಬಂದವ್ವ ಮಾಡ್ಕೊಂಡೆ ಬಿದ್ದಿದ್ದಕ್ಕನವ್ವ, ಯಾಕಪ್ಪ ನೋಡವ್ವ 1 ಗಂಟೆ ರಾತ್ರಿ ಎದ್ದೋದ್ನಾಕನವ್ವ, ಯಾಕಪ್ಪ ಯಾಕಪ್ಪ ಇಲ್ಲಿ ಸಮಯ ಮಾಡ್ಕೊಂಡು ಗೌಸಬ್ ಗದ್ದೆ ಬಂದವ್ವ, ಕಂಡ ಗದ್ದೆ ನೋಡಕ್ ಬಂದವ್ವ, ಯಾಕಪ್ಪ ಹೋದೆ ನೋಡವ್ವ, ಬೆಡ ಬೆಡಕನವ್ವ, ಯಾಕ ತೊಂದ್ರೆ ಮಾಡ್ಬೇಡಕನವ್ವ. ಆಸರ್ ಕೊಟ್ಟರೆ ನೀವು ಚೆನ್ನಾಗಿತ್ತು. ಇವರು ನಾಟಕ ಮಾಡ್ತಿದ್ರಾಗ ನೀವು ಮಾತ್ರ? ನಾವು ಮತ್ತೆ ಅವ್ರನ್ನ ಹೇಳಿ ಅಂದ್ರೆ ಎಲ್ಲಿಂದ ಹೇಳ್ತಾರೆ? ಅವ್ರಿಗೆ ಕೊಡಕೋಬೇಡ ಎಲ್ಲ ಕದೋಗ ಸಂಜೆ ಒಣಗಿದ ಯಾವನ ಕರ್ಕೊಂಬಂದು ಹೇಳಿದ್ರೆ ಕೊಡ್ತೀನಪ್ಪ. ನೀನ್ ಕೊಡಕೋಬೇಡ ಗೊಬ್ಳಿಗೆ ದುಡ್ಡ ಗೊಬ್ಳಿ ಕೊಡೋದಿಲ್ಲ. ನಿಮ್ಮೂರ್ಗೆ ಹೇಳ್ತಾರೆ, ನಿಮ್ಗೆ ನಮ್ಮೂರ ನಾನ್ ಪಾತ್ರ ಮಾಡ್ತೇನೆ. ನಾನು ವಸ್ತು ಜನ ಯೂಸ್ ಮಾಡ್ತಾರ ಗಾಡಿ ಕಳ್ಕೊತ ಯಾವ್ದಪ್ಪ ಇನ್ಯಾವ್ದು ಪಾತ್ರ ಅದೇ ಒಂಚೂರ ಇಷ್ಟ ಆಗ್ತೀಯಪ್ಪ. ನಾನು ಗತ್ ಪಾತ್ರ ನಾನು ಹಿಂಗಪ್ಪ ನಮ್ಮ ಕಲ್ಲಂಗಡಿ ಹಣ್ಣುಗಳು ತಂದವ್ರೆ. ಅಲ್ಲಿಂದ ಒತ್ಕೊಂಡು ಬಂದವ್ರೆ 6 ಹಣ್ಣು ತಂದವ್ರೆ. ಅವ್ರು ಕರ್ಬೂಜ ಹಣ್ಣು ಅಂತವ್ರು. ನಾವು ಅದೇ ಕರ್ಬೂಜ ಕಲ್ಲಂಗಡಿ ಹಣ್ಣ ಕರ್ಬೂಜ ಏನ ಲಪ ಲಪ ಲೋಲೋ ಪಕ್ಕದ ಮನೆ ಪಾಪಣ ಇಣ್ಕೆ ನೋಡ್ತಾನೆ, ಮೋಟೆ ಬಿಡಿ ಇಡ್ತಾನೆ, ಬಿಡಿ ವಿಲಕ್ಕ ನೋವ, ಈ ಕಡೆ ಸೊಂಪಲ್ಲ ಕಡ್ದವನ, ಯಾಕಡೆ ಹೋದ್ನವ ಗೋಡಪ್ಪ ಅಂತ ಕಡ್ದು ಹೋದ್ನವ, ಈ ಕಡೆ ಸಣ್ಣ ಮಂತಗೆ ಹೋದ್ನವ, ತೋಟ ಕಡೆ ಬಿದ್ದವ, ಕಡಗದೆ ಬಿದ್ದವನ್ನ ಹೆಂಗವ ಮಾಡೋದು, ಯಾಕಪ್ಪ ಹೋದಪ್ಪ ಅಲ್ಲಿ ಮಕ್ಕ ಚಚ್ಕೊಂಡವ, ಕುಡ್ದು ಮನೆ ಕೊಂದವ.
ಅವ್ರದ್ದೇ ಆಡೋದು. ಪಾತ್ರೆಗಳಿವಲ್ಲ ನೀನು ಹೋಗು ಜೊತೆಗೆ. ನಿನ್ನ ಆಡಿ ಸೇರ್ಕೋಬೇಕು. ನಮ್ಮ ಅಣ್ಣ ಸೇರ್ತೀನಿ ನಮ್ಮ ಇಪ್ಪತ್ತನೇ ಎಲ್ಲಿಂದ ಬಂದವ್ವ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಸತಿಳಿ ಮರ ಬಂದಳವ್ವ ಯಾಕವ್ವ ನೋಡ್ತಿ ಹೆಂಗವ್ವ ಹಾಡೋ ಹೇಳದವ್ವ ಚಿಕ್ಕಮ್ಮ ಚಿಕ್ಕಮ್ಮ ಯಾಕಮ್ಮ ಹೇಳ್ತಿ ಸತಿಳಿ ಮರ ಮೈ ಮೇಲೆ ಬಂದಾಳವ್ವ ಯಾಕವ್ವ ಒಂದ ಮೈಯೆಲ್ಲ ನೋಡಕ್ತಾಳೆ ಕಣ ಯಾಕಪ್ಪ ಪತ್ತೆ ನೋಡವ್ವ ಹಂಗೆ ಹಾಡು. ಹೌದ್ರಾ? ಈ ಥರ ಎಲ್ಲ ಆಡೈತಾ? ನಾನು ದೇವ್ರಿಗೈತೆಲ್ಲ ತಡೆ ಹೊಡೆಯಕ್ಕೆ ಹೋಗ್ತೀನಿ. ಒಟ್ನಲ್ಲಿ ಏನೋ ಒಂದು ಪದ ಸೇರಿಸ್ಬಿಟ್ಟು ಒಂದು ಹಾಡು ಆಡ್ಬಿಡೋದು. ಅವರು ನಮ್ಮ ಮುಚ್ಚಾಕ್ಬಿಡ್ತಾನಮ್ಮ. ಒಂದು ಮಾತಲ್ಲಿ ಪೂರ್ತಿ ಇರ್ಬೇಕು. ಆರ್ಮಿನಿ ಮೂರ್ಸ ಅಣ್ಣ ಅವನ ಹೊಡೆದ ಹೋಗ್ತಾನೆ ನಮ್ಮ ಕತೆ ಕಣಣ್ಣ ಯಾಕಪ್ಪ ಬಂದ ಒಂದ ನಾಟಕ ಆಡಕ್ಕಾಗಲ್ಲ ಕಣ್ಣವ್ವ ಬಲ್ಲ ಹಂಗೆ ಹಾಡೋ. ಹೌದ್ರಾ? ಕಟ್ ಮಾಡಿ ಹೇಳಿ ತಗೊಂಬಂದೆ ಕನಕ ಅಕ್ಕ ನಮ್ಮನೆಯವ್ರು ನೀವು ತರೋದಿಲ್ಲ ಸುಮ್ಮನೆ ಸುಳ್ಳು ಹೇಳಿ ಹೋಗಿದ್ದೀರಾ ಅಂತ ಅಂದಿದ್ರು ಅವರು. ನಾನು ಹೊಡೆದೆ ಪಕ್ಕಣ್ಣು. ಹೌದಾ? ಚೆನ್ನಾಗೈತ್ರ ಹಿಂಗೆ ಕುಟುಕಿದ್ರೆ ಕಟ್ಟೆ ಅನ್ಬೇಕು. ಬಿಡ್ತಾವ ಈಗ ಅಲ್ಲ ಒಂದ ಚೂರಿಗೆ ಹೊಡೆದ್ಬಿಟ್ಟು ಹೋಗವ ತಗೊಂಬಂದು ಕೊಡಗವ ಒಂದು ಚಾಕು ಕೊಡವ ಅಷ್ಟು ಒಂಚೂರು ಕಲ್ಲಂಗಡಿ ಹಣ್ಣು ತಿನ್ನಂಗಿದ್ರು ಎಲ್ಲ ಕುಯ್ಯೋದಿಲ್ಲ. ನೀವು ಅಲ್ಲ ಚಿಕ್ಕದಾಗೆ ಕಟ್ ಮಾಡಿ ಕೊಡ್ತಾರಂತೆ. ನೀವು ತರೋದಿಲ್ಲ ಅಂತ ಹೇಳಿದ್ರಿ, ನೋಡಿದ್ರಾ ತಂದಿರೋದು. ನಮ್ಮ ಅಕ್ಕನ ಇಲ್ಲೇ ಕೂತಿದೆ ನಮ್ಮ ನಿನ್ ಬರಲಿಲ್ಲ ಅಂತ ಕಾಯ್ತಾ ಕೂತ್ಕೊಂಡೆ. ನಾನಂದೆ ವಾಂಗಿ ತಂದೆ ತತ್ತಾನೆ ಅಂತ. ಆಹಾ ನೀವು ನಾನು ಇನ್ನ ಚುಕ್ಕಿ ಕೊಡ್ಕೊಂಡಲ್ಲಿ ಯಾರಿಗೋ ತರೋದಿಲ್ಲ ಅಂತ ಹೇಳಿದ್ದು ನೀವು. ವಾಂಗಿ ಅವ್ರು ತರೋದಿಲ್ಲ ಸುಮ್ಮನೆ ಹೇಳೋರೆ. ನಮ್ಮ ಅಕ್ಕನಿಗೆ ಬೆಂಗಳೂರು ಹೋಯ್ತು ಅಂದ್ಬಿಟ್ರಲ್ಲ ನೀವು. ಫಸ್ಟ್ ದಿನ ಬಂದಿದ್ದೆ, ಕುಡ್ದಿರ್ಲಿಲ್ಲ ಅವತ್ತು. ನೋಡಿದ್ರೆ ತಿರ್ಕೊಂಡೋಯ್ತ ನೀನು ಯಾರ ಜೊತೆ ಹೋದೆ ಬೈಕಲ್ಲಿ ಹಿಂದ್ಗಡೆ ನೋಡ್ಕೊಂಡು ನನ್ನ? ನಾನೇ ಬೈಕ್ ಕೊಡ್ತೀನಿ, ನನಗೆ ಗೊತ್ತಿಲ್ವಾ? ಗಣೇಶನ ಜೊತೆ ಅಲ್ಲ ಶಿರಣ ಯಾರ ಜೊತೆಲೆ? ಅಣ್ಣ ಹೆಂಗದ ಅಣ್ಣ ಅಣ್ಣ ಹೆಂಗದ ಅಣ್ಣ ಹೆಂಗ ನೋಡಿನ ಪಾಲೇಸ್ ಬಾಳು ತಿನ್ ಮಗ್ಳ ಹೆಂಗಡೆ ನನಗೆ ಗೊತ್ತಿದ್ದ ಕೈನ ಮುಚ್ಚೋರ್ಕಂತ. ನ್ಯೂಸ್ ಪೇಪರ್ ಚೆನ್ನಾಗೈತೆ. ಹೋಗಿ ನ್ಯೂಸ್ ಪೇಪರ್ ತಗೊಂಬರೋ ಚಿಂಟು. ತಗೊಂಬಳ್ಗೆ ಯಾರು ಬೇಗ ತಿಂದೆ ಬಿಡಿ ತಿಂತೀವಿ. ಅಲ್ಲೇ ಮಣ್ಣಿ ಮನೆ ತೋಟದ ಮೇಲೆ ಹೋಗ್ಕೊಂಬಿಟ್ಟು ನಮ್ಮ ತೋಟದ ಮೇಲೆ ಹೋಗ್ಕೊಂಬಿಟ್ಟು ಎಲ್ಲ ಒಬ್ರು ಏನು ಈ ಗಣಲ್ ಹೋಯ್ತು ಅಂದ್ಬಿಟ್ರು. ನಾನು ಏನು ಮಾಡೋಣ? ನೀವು ಸಾಯಂಕಾಲಕ್ಕೆ ಊಟಕ್ಕೆ ಬನ್ನಿ ಅಂದ್ವಿ ತಾನೇ ನಾವು. ಇವತ್ತು ಮುನಿ ಮಾಡ್ತಾ ಇದ್ವಿ, ಬನ್ರಿ ಊಟಕ್ಕೆ ಅಂತ. ಹಾಕೋ ಕೆಳಗಡೆ ಹಂಗೆ ಇಡು. ಅದ ಮುಸ್ಕೊಂಡು ನೀವು ಅಪ್ಪಂಗೆ ಕೊಡು. ಅಲ್ಲ ಕಟ್ ಮಾಡೋಣ ಬಿಡಿ. ಕಟ್ ಮಾಡ್ಬೇಕಾ? ಏನು ಮಾಡೋಣ? ತಂಗಿ ಹೆಂಗಣ್ಣ ರಕ್ತ ಹೆಂಗದ ಒಳ್ಳೆ ಅಣ್ತಂದಿ ಬಾಣ ಹುಡಿಕೊಂಡೆ. ನಮ್ಮ ಅಕ್ಕ ಬೆಂಗಳೂರು ಅಂದ್ಬಿಟ್ಟು ನಾವು ನಿಮ್ಮ ಮಗಳು ಅನ್ಬೇಕು, ಅಕ್ಕ ಅಂತಿರಲ್ಲ. ನಾವಿಂಗೆ ಎಲ್ಲರೂ ನಿಜವಾಗ್ಲೂ ಕೆಲವೊಬ್ಬರು ವ್ಯಕ್ತಿಗಳು ಓದಿಲ್ಲ ಬರೆದಿಲ್ಲ ಅಂತ ಅಂದರೂ ಕೂಡ ಅವರು ಹೇಳುವಂತಹ ಪದಗಳು ಅಸ್ಪಷ್ಟನೆ ಉಚ್ಚಾರಣೆ ಏನಿರುತ್ತೆ ಖಂಡಿತ ಅದು ನಮಗೂ ಕೂಡ ಬರಲ್ಲ ಅಂತ ಹೇಳ್ಬೋದು. ನನಗಂತೂ ಭಾಳ ಖುಷಿ ಆಯಿತು ಇವತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಇಲ್ಲ ಆರಾಮ್ಸೆ ಕಾಣಿಸುತ್ತೆ. ಫ್ಲಾಶ್ ಲೈಟ್ ಹಾಕ್ಲಾ? ನೋಡಿ ಫ್ರೆಂಡ್ಸ್, ಕಾರಲ್ಲಿ ಹೋಗ್ತಾ ಇದೀವಿ. ಅಲ್ಲೆಲ್ಲ ಉದ್ದಕ್ಕೆ ಲೈಟ್ ಹಾಕ್ತವ್ರ ಒಳಗೆ ಒಳೆವರೆಗೂ ಐತಂತೆ. ಲೆಟ್ಸ್ ಗೋ ಗೈಸ್. ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹಿಂಗೆ ಬೆಳಕು ಹಿಂಗೆ ಬೀಳ್ತಾಯ್ತಲ್ಲ. ಹೆಂಗೈತೆ ಆಂಟಿ ನಮ್ಮೂರು? ಚೆನ್ನಾಗದಕ್ಕೆ ನಾವು ನಿಮ್ಮೂರು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇವಾಗ ಊರೊಳಗಡೆ ಬಂದಿದ್ದೀವಿ, ನಾವಿರೋದು ಕಾಡೊಳಗಡೆ. ಇಷ್ಟ ಆಗಲಿಲ್ಲ ಅಂದರೆ ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ಟೈಮ್ ಕರ್ಕೊ ಬರೋದಿಲ್ಲ. ಇಷ್ಟ ಆಯಿತು ಅಂದರೆ ಕರ್ಕೊಬರ್ತೀವಿ. ಆಂಟಿ ಬನ್ನಿ ಹೋಗೋಣ, ಊರಿಗೆ ಹೋಗೋಣ. ಬೇಜಾರು ಕಳೆಯುತ್ತೆ. ನಿಮ್ಮೂರಿಗೂ ನಮ್ಮೂರಿಗೂ ಏನು ಡಿಫ್ರೆನ್ಸ್ ಆಂಟಿ? ನಿಮ್ಮೂರು ಎಲ್ಲ ಊರು ಒಂದೇ ತಾನೇ. ಏನು ನಿಮ್ಮ ಮನೇಲಿ ನೀವು ಅದೇ ಸುತ್ತ ಕಾಡು ಒಂದು ಮನೆ ಐತೆ, ಅದು ಅಂದ್ಬಿಟ್ರೆ ಇನ್ನೆಲ್ಲ ನಮ್ಮೂರು ಥರನೇ ತಾನೇ.
ಇಲ್ಲಿ ಇದ್ದಿದ್ರೆ ಸೇಮ್ ಹಾಗೆ ಇರೋದು, ವ್ಯತ್ಯಾಸ ಇರ್ತಾ ಇರಲಿಲ್ಲ. ಬಟ್ ನಾವು ಊರು ಬಿಟ್ಟು ಕಾಡ್ಗೆ ಹೋಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಏನಿಲ್ಲ, ಅದೇ ಯಾರು ಸವಾಸನೂ ಇಲ್ಲ, ಒಂಟಿ ಮನೆ, ಆರಾಮಾಗಿರ್ಬೋದು ಅಷ್ಟೇ. ಯಾವ ಕಳ್ಳರು ಕ್ವಾಟ್ಲೆ ಯಾರೂ ಬರಲ್ಲ ಅಲ್ಲಿಗೆ, ಇಲ್ಲಾದ್ರೂ ಬರ್ತಾರೆ ಅನ್ಬೋದು. ಒಂದು kg ಚಿನ್ನ ಮುಡುಗರು ಯಾರು ಕದಿಯೋಲ್ಲ, ಬರೋದಿಲ್ಲ ಯಾರು, ಅಲ್ಲಿ ಬರಕ್ಕೆ ಹೆದರ್ಕೋತಾರಲ್ಲ ಜನ, ಹಂಗಾಗಿ ಯಾರು ಬರಲ್ಲ. ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ನಮ್ಮ ಆಂಟಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ಪೂಜೆ ಮಾಡ್ತಾ ಇದ್ರು, ಹೆಂಗಿತ್ತು ಅಂತ. ಊರ ಹಬ್ಬದ ಟೈಮಲ್ಲಿ ಕರ್ಕೊಂಬರ್ಬೇಕು, ಆವಾಗ ಜನ, ಜಾತ್ರೆ, ಸಂತೆ ಎಲ್ಲ ನೋಡೋಕ್ಕೆ ಸಾಕಾಗುತ್ತೆ, ಆವಾಗ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಫುಲ್ಲು ಬಳೆ ಹಾಕ್ತಾರೆ, ಕುತ್ಕೊಂಡು ಜಾತ್ರೆ ಅಂದಮೇಲೆ ಎಲ್ಲ ಕಡೆನೂ ಆಗ್ತಾರೆ. ಅದೇ ನಾವು ಆ ಟೈಮಲ್ಲಿ ಮಳೆ ಜಾಸ್ತಿ, ಮಳೆಲೇ ಮಾಡಿದ್ರೆ ಹಿಂಸೆ. ಅಲ್ಲಿ ನಮಗೂ ಎಲ್ಲರಪ್ಪ ಹಬ್ಬ ಮಾಡಿದಾಗ ಬರೀ ಮಳೆ ಊದ್ಬಿಟ್ಟೆಲ್ಲ ಬಂದ್ರು. ಬೇರೆ ನಾವೇ ಬೇರೆ ಆದ್ವಲ್ಲ ಹಂಗೆ. ಯಾರಿಗೆ ಸಿಗುತ್ತೆ ಈ ಥರ ಆಂಟಿ? ಯಾರಿಗೆ ಸಿಗುತ್ತೆ? ಅದು ಉಪ್ಪಿನಕಾಯಿ ಮುಚ್ಚ ಚೆನ್ನಾಗೈತೆ, ತಗೊಳ್ಳಿ ಆಂಟಿ. ಈಗ ನಮ್ಮ ಆಂಟಿ ಪಕ್ಕದಲ್ಲಿ ಒಂದು ಚಿರತೆ ಬಂದು ನಿಂತ್ಕೋಬೇಕು. ನೀನು ಹೇಳ್ತಿದ್ರಲ್ಲ ಅವ್ರನ್ನ ಕರ್ಸೋಣ ಅಂತ ಸೇಫ್ ಮಾಡೋಕ್ಕೆ, ಅದು ಅವ್ರು ನೋಡಿದ ತಕ್ಷಣ ನೋಡೋಗುತ್ತಲ್ಲ ಆಂಟಿ. ಹಿಂದಿನ ದಿನ ಅಂತೂ ಯಾವ ರೀತಿಯಾಗಿ ಟೈಮ್ ಹೋಯಿತು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಒಂದು ನಮ್ಮ ಮನೆ ಹತ್ರ ಬಂದು ಪಾಪ ಗೊತ್ತಿರುವಂಥದ್ದನ್ನು ಅವ್ರ ನಾಟಕನ, ಅವ್ರ ಎಂಟರ್ಟೈನ್ಮೆಂಟ್ನ ನಮಗೋಸ್ಕರ ಅವರು ಹೇಳಿದ್ದು, ತೋರಿಸಿದ್ದು ಎಲ್ಲನೂ ಕೂಡ ಖುಷಿ ಕೊಡ್ತು. ಆನಂತರ ನಾವು ಊರೊಳಗಡೆ ಹೋದ್ವಿ, ಫ್ಯಾಮಿಲಿ ಮೆಂಬರ್ಸ್ ಮನೆಗೆಲ್ಲ ಹೋಗಿದ್ವಿ. ಆಂಟಿ ಮತ್ತು ನಮ್ಮ ಚಿಕ್ಕಮ್ಮ ಅವ್ರನ್ನೆಲ್ಲ ಕರ್ಕೊಂಡು, ನನ್ನಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ಅಷ್ಟೇ, ಹೋಗಿ ನೈಟೆಲ್ಲ ಓಡಾಡಿಕೊಂಡು ನಾವು ಬಂದು ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಒಂಥರ ಚೆನ್ನಾಗಿತ್ತು ವಾತಾವರಣ. ಆನಂತರ ಇದು ನೆಕ್ಸ್ಟ್ ಡೇ ಮಂಗಳವಾರ, ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೆ ಇವಾಗ ಹೊರಡ್ತಾ ಇರೋದು. ಬೆಳಗ್ಗೆ ಯಾರೂ ತಿಂಡಿ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಮ್ಮ ಮನೇಲಿ ಬೇಡ ತಿಂಡಿ ತಿನ್ನೋದೇನು, ಅಲ್ಲೇ ಹೋಗೋಣ, ನಮ್ಮ ಏನು ಪುರೋಹಿತರಿದ್ದಾರೆ ಅವರೇ ಅವ್ರ ಮನೇಲಿ ಅಡುಗೆ ಮಾಡಿಸಿರ್ತಾರೆ, ಹಾಗಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಟ್ ಇಷ್ಟೇ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರು ಕೂಡ ಕೆಲವೊಂದು ಟೈಮಲ್ಲಿ ಆಗೋದೇ ಇಲ್ಲ. ಆದರೂ ಊರ ಕಡೆ ಅಂತೂ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಎಷ್ಟು ಬಿಸಿಲಿದೆ ಅಂತಂದರೆ ನನಗಂತೂ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಬೆಂಗಳೂರೇ ಬೆಟರ್ ಅಂತ. ಅಥವಾ ನಾವು ಇಲ್ಲಿನ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿರೋದ್ರಿಂದ ಮೇ ಬಿ ನಮ್ಗೆ ಆ ಕಡೆ ಹೋದಾಗ ತುಂಬ ಹೆವಿ ಬಿಸಿಲು, ಸೆಕೆ ಇರೋಕ್ಕಾಗಲ್ಲ ಅಂತ ಫೀಲ್ ಆಗುತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ಊರಲ್ಲಿ ಸಖತ್ತಂದರೆ ಸಖತ್ತು ಸೆಕೆ ಇತ್ತು. ಇನ್ನೊಂದು 3-4 ದಿನ ನಾವು ಊರಲ್ಲಿ ಇದ್ದಿದ್ರೂ ಕೂಡ ನನ್ನ ಹೆಲ್ತ್ ಇಶ್ಯೂಸ್ ಆಗಿಬಿಡ್ತಿತ್ತು ಅನಿಸುತ್ತೆ, ಆ ಲೆವೆಲಿಗೆ ಬಿಸಿಲಿದೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬಾಡಿ ಹೊಂದಾಣಿಕೆ ಆಗ್ತಾಯಿಲ್ಲ ಅಷ್ಟೇ ಆ ಒಂದು ಬಿಸಿಲಿಗೆ. ಆನಂತರ ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಇದು ಬಂದು ನಮ್ಮ ಹೆಣ್ದೇವರು, ತಂದ್ರೆ ದೇವಿರಮ್ಮ ಅಂತ ಹೇಳಿ ಕರೀತಾರೆ. ಇಲ್ಲಿ ಬಂದಾಗ ನಮಗೆ ಅಂತಲೇ ಒಬ್ಬರು ಪುರೋಹಿತರು ಇರ್ತಾರೆ, ಅವ್ರ ಮನೆಯಿಂದನೇ ಅವರು ಬಂದೇ ನಮಗೆ ಪೂಜೆ ಮಾಡಿಕೊಡ್ಬೇಕು. ಮತ್ತು ನಾವೇನು ಸೀರೆ ಬಟ್ಟೆ ಎಲ್ಲ ನಾವು ತೊಗೊಂಡು ಹೋಗ್ತೀವಿ ದೇವ್ರಿಗೆ ಕೊಡೋಕ್ಕೆ ಅಂತ, ಹೆಣ್ದೇವರಿಗೆ ಅದನ್ನೆಲ್ಲ ಕಂಪ್ಲೀಟ್ ಅವರೇ ತೊಗೊಂಡು ಹೋಗ್ತಾರೆ. ನಮ್ಮ ಪುರೋಹಿತರು ಯಾರಿರ್ತಾರೆ ಅವರೇ ತೊಗೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ನಾನು ಬರ್ತಾನೆ ಹೂವು, ಹಣ್ಣು, ಕಾಯಿ ಎಲ್ಲನೂ ಕೂಡ ತೊಗೊಂಬಂದಿದ್ದೆ. ಮತ್ತು ನಾನು ಬೆಂಗಳೂರಲ್ಲೇ ಸೀರೆ, ಬಳೆ ಎಲ್ಲ ತೊಗೊಂಡಿದ್ದೆ. ಕೆಲವೊಂದು ಅಲ್ಲೇ ಅಂದವೇ ಬರ್ತಾ ನಮ್ಮದು ಸಂತೆ ಎಲ್ಲ ನಡೆಯುತ್ತೆ, ಆ ಸಂತೆ ಹತ್ರ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು ಎಲ್ಲನೂ ಈಗ ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ರತಿ ವರ್ಷ ಮಿಸ್ ಮಾಡದೆ ನಮ್ಮ ಮನೆ ದೇವ್ರಿಗೆ ನಾವು ಫಸ್ಟು ಮಡ್ಲಕ್ಕಿ ಕೊಡ್ತೀವಿ. ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ಎಷ್ಟು ದೇವ್ರನ್ನ ಪೂಜೆ ಮಾಡ್ತೀರೋ, ಎಷ್ಟು ದೇವ್ರನ್ನ ನಂಬಿಕೆ ಇಡ್ತೀರೋ, ಅದೆಲ್ಲ ಮಾಡೋದಕ್ಕೂ ಮೊದಲು ನಿಮ್ಮ ಮನೆ ದೇವ್ರನ್ನ ನೀವು ಫಸ್ಟು ಪೂಜಿಸ್ಬೇಕು. ವರ್ಷಕ್ಕೆ ಒಂದು ಸರಿನಾದರೂ ಕೂಡ ಮನೆ ದೇವರಿಗೆ ಹೋಗಿ ಬರಬೇಕು ಅಂತ. ಹಾಗಾಗಿ ನಾವು ಪ್ರತಿ ವರ್ಷ ಈ ಬೇಸಿಗೆ ರಜದಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ತೋಟದಲ್ಲಿ ಮುನೇಶ್ವರನ ಮಾಡಿಸೋದು, ಆನಂತರ ಹೆಣ್ಣು ದೇವ್ರಿಗೆ ಹೋಗೋದು, ಆನಂತರ ನೆಕ್ಸ್ಟ್ ದಸರಾ ರಜೆ ಬಂದಾಗ ನಮ್ಮ ಮನೆ ಗಂಡದೇವರು ಪುಷ್ಪಗಿರಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಹೋಗೋದು. ಹಾಗಾಗಿ ಇವಾಗ ನಾವು ಎಲ್ಲ ತಟ್ಟೆಗೆಲ್ಲ ಜೋಡಿಸಿದ್ದೆಲ್ಲ ಆಯಿತು. ಇನ್ನು ನಮ್ಮ ಪುರೋಹಿತರು ಬಂದಿರಲಿಲ್ಲ, ಹಾಗಾಗಿ ಇನ್ನು ನಿಂತಿದ್ವಿ. ಜೊತೆಗೆ ಇಲ್ಲಿ ದೇವಸ್ಥಾನಕ್ಕೆ ಬರೋರು ಊಟ ಎಲ್ಲ ಬೇರೆಯವರು ಮಾಡ್ಕೊಂಬಂದು ಗಾಡಿಯಲ್ಲಿ ಇಟ್ಕೊಂಡಿಲ್ಲ, ಫ್ಯಾಮಿಲಿ ಸಮೇತ ಎಷ್ಟೊಂದು ಜನ ಬಂದಿದ್ದರು, ಎಲ್ಲ ಬಂದು ಊಟ ಮಾಡ್ತಾಯಿದ್ರು. ಅದು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಆನಂತರ ನಮ್ಮ ಪುರೋಹಿತರು ಬಂದಮೇಲೆ ಇವಾಗ ನಾವು ಹೊರಟ್ವಿ. ಹಾಗೆ ನಮ್ಮ ಮನೆಯವ್ರ ಅಕ್ಕನೂ ಕೂಡ ಅವ್ರು ಹಿಂದಿನ ದಿನವೇ ಬಂದಿದ್ದರು, ಅಂದರೆ ಭಾನುವಾರನೇ ಬಂದಿದ್ದರು.
ಭಾನುವಾರ ಅಲ್ಲ, ಸೋಮವಾರ ಬಂದಿದ್ದವರು. ಭಾನುವಾರ ಬರ್ತೀನಿ ಅಂತ ಹೇಳಿದರು. ಆದರೆ ಅವ್ರು ಬರೋ ಕಡೆ ಬಸ್ ರೂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಭಾನುವಾರ ಬರೋಕ್ಕಾಗಲಿಲ್ಲ. ಸೋಮವಾರ ಬೆಳಗ್ಗೆನೇ ಬಂದರು, ನಮ್ಮ ಮನೆಯವ್ರು ಹೋಗಿ ಕರ್ಕೊಂಬಂದರು. ಆ ನಂತರ ಇವಾಗ ಎಲ್ಲರೂ ಒಟ್ಟಿಗೆ ಬಂದ್ವಿ. ಇವಾಗ ನೆಕ್ಸ್ಟು ನಾವು ಅವ್ರ ಮನೆಗೆ ಹೋಗಬೇಕಾಗಿತ್ತು. ಹಾಗೂ ಆಂಟಿ ಎಲ್ಲ ಹೇಳ್ತಾಯಿದ್ರು, ಮಕ್ಕಳನ್ನ ಬಿಟ್ಟು ಹೋಗು, ನಮ್ಮ ಮನೇಲಿ ಒಂದು ವಾರ ಇರಲಿ ಅಂತ. ಬಟ್ ಏನು ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಯಾವತ್ತೂ ಇದ್ದವರಲ್ಲ, ಅದು ಅಭ್ಯಾಸ ಮಾಡಿಸಿಲ್ಲ ನಾವು. ಹಾಗಾಗಿ ನಮ್ಮ ಮಕ್ಕಳು ಸ್ವಲ್ಪ ಎಲ್ಲಾದರೂ ಇರಿ ಅಂತಂದರೆ ಇರೋದಕ್ಕೆ ಯೋಚನೆ ಮಾಡ್ತಾರೆ. ನೀನು ಇರು, ನಾನು ಇರ್ತೀನಿ ಅಂತ. ನಾನು ಒಟ್ನಲ್ಲಿ ಅವ್ರ ಅಪ್ಪ ಇಲ್ಲ ಅಂದರೆ ನಾನು ಇರಬೇಕು, ನಾನಿದ್ದರೆ ಅವರು ಇರ್ತಾರೆ. ಆದರೆ ಅದಕ್ಕೋಸ್ಕರ ಅಲ್ಲೊಂದೆರಡು ದಿನ ಇದ್ಬಿಟ್ಟು ಹಾಗೆ ಹೋಗೋಣ. ಯಾಕಂದರೆ ಮಕ್ಕಳಂತೂ ಇನ್ನು ಇರೋದಿಲ್ಲ, ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಸರಿ ಅಂದ್ಬಿಟ್ಟು ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಹಾಗೆ ಪೂಜೆ ಎಲ್ಲ ಮುಗೀತು. ಒಳಗಡೆ ಎಲ್ಲ ದೇವಸ್ಥಾನದ ಒಳಗಡೆ ಇವಾಗ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋದಿಲ್ಲ. ಆನಂತರ ನಮ್ಮ ಪುರೋಹಿತರು ಮನೆಗೆ ಬಂದ್ವಿ. ಅಂದರೆ ಇಲ್ಲೂ ಕೂಡ ಇವರೆಲ್ಲ ಲಿಂಗಾಯತರೆ ಅವ್ರು ಪೂಜೆ ಮಾಡೋವಂಥದ್ದು. ಬಟ್ ನಾವು ಹೋದಾಗೆಲ್ಲನೂ ಕೂಡ ಪ್ರತಿ ಸರಿನೂ ಹೊಟ್ಟೆ ಹಸ್ಕೊಂಡು ಹೋಗಬಾರ್ದು, ನೀವು ಊಟ ಮಾಡೇ ಹೋಗಬೇಕು ಅಂತ ಹೇಳಿ ಅಡುಗೆ ಮಾಡಿರ್ತಾರೆ. ತುಂಬ ಚೆನ್ನಾಗಿತ್ತು. ಪಲ್ಯ, ಕೋಸಂಬರಿ, ಆಮೇಲೆ ಪಾಯಸ, ಬಜ್ಜಿ ಎಲ್ಲ ಮಾಡಿದರು. ಅನ್ನ, ಬೇಳೆ ಸಾರು, ಮಜ್ಜಿಗೆ ಎಲ್ಲ ಕೊಟ್ಟರು. ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಆನಂತರ ಆನ್ ದ ವೇ ರಿಟರ್ನ್ ಬರೋವಂತಹ ದಾರಿಯಲ್ಲಿ ಒಂದು ದೇವಸ್ಥಾನ ನೋಡಿದ್ವಿ. ಬೋರ್ಡ್ ಇತ್ತು. ನಮ್ಮ ಮನೆಯವರು ಇದನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದರು. ಬಟ್ ಹೋಗುವಂತಹ ಟೈಮ್ ಬಂದಿರಲಿಲ್ಲ. ಫೈನಲಿ ಇವತ್ತು ಕಾಲ ಕೂಡಿ ಬಂತು. ಈ ದೇವಸ್ಥಾನದ ಹೆಸರು ಬಂದು ಜಪೇಶ್ವರ ಕ್ಷೇತ್ರ ಅಂತ. ಮತ್ತು ಇದು ಎಲ್ಲಿರೋದು ಅಂದರೆ ಜಪದ ಕಟ್ಟೆ, ಅದ್ರ ಹೆಸರೇ ಬಂದು ಜಪದ ಕಟ್ಟೆ ಅಂತ. ಜಪೇಶ್ವರ ಸ್ವಾಮಿ ದೇವಸ್ಥಾನ, ಜಪದ ಕಟ್ಟೆ. ಈಗ ನಾವು ಬಂದಿರೋದು ಫುಲ್ ಹೊಳೆ ಇಲ್ಲಂತೂ. ಇದು ದೇವಸ್ಥಾನ ಒಳಗಡೆ ಸಾಕಾದಾಗಿದೆ ಫ್ರೆಂಡ್ಸ್. ನನ್ನ ಮಗಳು ವಿಡಿಯೋ ಮಾಡಿಲ್ಲ ಅಷ್ಟೇ. ಒಳಗಡೆ ಫುಲ್ ಸಂಪಿಗೆ ಮರನೇ ಇದ್ದಾವೆ. ಈಗಲೇ ಬಂದಿರೋದು ಈ ದೇವಸ್ಥಾನಕ್ಕೆ. ಎಷ್ಟು ವರ್ಷ ಆಗೋಯ್ತಾ ಗೊತ್ತಿಲ್ಲ ಈ ದೇವಸ್ಥಾನ ಆಗಿ. ಬಟ್ ನಾವು ಇವಾಗ ಬಂದಿದ್ದೀವಿ. ಒಂದೇ ಒಂದು ಹೂವಕ್ಕೆ ತೊಗೊಂಡಿಗೆ ಬೈದ್ಬಿಟ್ರು. ಫುಲ್ ಚೆನ್ನಾಗಿ ಮಾಡೋರು ದೇವಸ್ಥಾನ. ಎಲ್ಲ ನಿಂತ್ಕೊಳ್ಳಿ, ಒಂದು ಫೋಟೋ ಆದರೂ ತೆಗಿತೀನಿ ಅಲ್ಲಿ. ನಿಜವಾಗ್ಲೂ ತುಂಬ ಪ್ರಶಾಂತವಾಗಿ ಶಾಂತಿಯಿಂದ ತುಂಬ ಚೆನ್ನಾಗಿದೆ. ಈಗ ಹೊಸ್ದಾಗಿರುವಂಥ ದೇವಸ್ಥಾನ. ನೀವೇನಾದರೂ ಕುಶಾಲನಗರ ಈ ಸೈಡ್ ಏನಾದರೂ ನೀವು ಬರೋ ಹಾಗಿದ್ದರೆ ಈ ಕಡೆ ಬಂದರೆ ನಿಮಗೆ ಜಪದ ಕಟ್ಟೆ ಅಂತ ಗೂಗಲಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಸಖತ್ತಾಗಿದೆ ದೇವಸ್ಥಾನ. ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಸಂಪಿಗೆ ಮರಗಳಿದ್ದಾವೆ. ಪುಟ್ಟು ಮರಗಳಲ್ಲಿ ಎಷ್ಟೊಂದು ಹೂವು ಇದೆ. ನಮಗಂತೂ ಹೆಣ್ಮಕ್ಳುಗಳು ಗೊತ್ತಿದೆಯಲ್ಲ, ಏನಾದರೂ ಮಲ್ಲಿಗೆ ಹೂವು, ಸಂಪಿಗೆ ಹೂವು ಘಮ ಅಂತಂದರೆ ಹೋಗಿ ಅದನ್ನು ಕಿತ್ಕೋಬೇಕು ಅನ್ನೋ ಆಸೆ ಆಗುತ್ತಲ್ಲ. ಹಂಗೆ ನಾನು ನೋಡಿದ ತಕ್ಷಣ ಇಷ್ಟು ಗಮ್ಮ ಅಂತ ಇದೆಯಲ್ಲ, ಒಂದೇ ಒಂದು ಕಿತ್ಕೊಳ್ಳೋಣ ಅಂತ ಒಂದು ಕಿತ್ಕೊಂಬಿಟ್ಟೆ. ಅಪ್ಪ ಪುರೋಹಿತರು ಅಲ್ಲಿದ್ದವರು ಸರಿಯಾಗಿ ಬೈದರು, ನಿಮಗೇನು ಗೊತ್ತಾಗಲ್ವ ಹಂಗೆ ಹಿಂಗೆ ಅಂತೇಳಿ. ನಾನು ಎಲ್ಲೆಲ್ಲೋ ಹೋಗಿ ಒಂದು ಹೂ ಕಿತ್ಬಿಟ್ನಲ್ಲ ಅನ್ನೋ ಅಷ್ಟು ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬೈದರು, ಬೈಸ್ಕೊಂಡೆ. ಆನಂತರ ಫುಲ್ ಸೆಕೆ ಬಿಸಿಲು ಇರೋದಕ್ಕೆ ನಮ್ಮ ಮನೆಯವರು ಕೂಲಾಗಿರಲಿ, ಜೊತೆಗೆ ಅಲ್ಲಿ ಪುರೋಹಿತರು ಬೈದಿದ್ದಕ್ಕೆ ಸ್ವಲ್ಪ ಮುಖ ಸಪ್ಪಗಾಗಿತ್ತು ನನಗೆ. ಹಾಗಾಗಿ ತಣ್ಣಗೆ ಖುಷಿಯಾಗಿರಲಿ ಅನ್ನೋದಕ್ಕೆ ಐಸ್ ಕ್ರೀಮು, ಜ್ಯೂಸು ಎಲ್ಲ ಕೊಡಿಸಿದ್ರು. ತಿನ್ಕೊಂಡು ಬಂದ್ವಿ. ಬಾಯ್. ನಿಧಾನ, ನೀರು ಕಡಿಮೆ ಬಿಟ್ಕೊಳ್ಳೋ. ಹೊರಟ್ವಿ. ಅವ್ನು ಬೆಂಗಳೂರಿಗೆ ಇವತ್ತೇ ಕಳ್ಸೋಣ ಹಂಗಾರೆ. ಅವ್ನು ಮರ್ತಾ ಇವಾಗ ಅದು ಕ್ಯಾಪ್ ಎಲ್ಲೋಯ್ತು ಅಂತ ಹುಡುಕ್ತಾನೆ. ಅಕ್ಕನೇ ಕುಡಿಸ್ಕೊಟ್ಟಿದ್ದೆ ನನಗೆ, ಕ್ಯಾಪ್ ನನ್ನ ಹತ್ರ ಇಲ್ಲ. ಎಷ್ಟು ಲಗೇಜ್ ಇರೋದನ್ನ ಹಾಕ್ತೀನಿ. ಅದು ಚೊಂಬೆ ಅದು ತೂತು ಅಂದ್ಬಿಟ್ಟು ಇಟ್ಟಿರೋದು. ಎಲ್ಲವ ಅದು ಕೊಡವ. ಮುಚ್ಚಳ ನೀರೇ ತೆಗೆದು ಕುಡಿತಿದ್ದು. ನಂಗೇನು ಗೊತ್ತು ಹೇಳಮ್ಮ, ಅವಳೇ ತೆಗೆದು ಕುಡಿತಿದ್ದು. ನನಗೆ ಗೊತ್ತಿಲ್ಲ. ಅದೇ ನಾಗವಲ್ಲಿ. ನಾಗವಲ್ಲಿ ಇಲ್ಲ ನಮ್ಮ ಆಂಟಿ. ನಿದ್ದೆ ಬರ್ತಾಯ್ತು ಇವಾಗ ಎಲ್ಲರಿಗೂ. ಮಲ್ಕೊಂಡು ಎದ್ದಿದ್ದೀವಿ, ಆದರೂ ಇನ್ನೂ ನಿದ್ದೆ ಬರ್ತಾಯಿದೆ ಇವಾಗ. ಹೆಂಗಿತ್ತು ನಮ್ಮ ಆಂಟಿಗೆ? ಮತ್ತೊಂದು ಸರಿ ಬರ್ತೀರಾ ಅಂತಂದರೆ ನೋಡೋಣ ಬರುವ ಅಂತವ್ರು.
ಬರಲ್ಲ ಅನ್ನಂಗಾಯ್ತು. ಹಂಗೆ ನಾವು ಬರೋದೇ ವರ್ಷಕ್ಕೊಂದ್ಸರಿ. ಮುಂದಿನ ವರ್ಷ ನೋಡೋಣ. ನಮ್ಮ ದಿವ್ಯಂಗೆ ಕರ್ಕೊಂಬರ್ಬೇಕಪ್ಪ ನಮ್ಮ ಅತ್ತೆ ಮಗಳನ್ನ. ಅವಳನ್ನೊಂದ್ಸರಿ ಕರ್ಕೊಂಬಂದು ಆಚೆ ತೀರಿಸ್ಬಿಡ್ಬೇಕು. ದೇವಸ್ಥಾನದಿಂದ ಬಂದಿದ ತಕ್ಷಣ ನಿಜವಾಗ್ಲೂ ಎಷ್ಟು ತಲೆನೋವು ಬಂದಿತ್ತು ಅಂದರೆ, ಒಂದು ಬಿಸಿಲು, ಸೆಕೆ, ಜೊತೆಗೆ ಸ್ವಲ್ಪ ಬೇಜಾರಾಗಿದ್ದು. ಈ ಎಲ್ಲ ಕಾರಣದಿಂದ ಒಂಥರ ತಲೆನೋವು ಬರೋಕ್ಕೆ ಶುರುವಾಯಿತು. ಮಲಗಿದ್ರೆ ಸಾಕು ಅನಿಸಿತ್ತು. ಹಾಗಾಗಿ ಬಂದಿದ ತಕ್ಷಣ ನಿದ್ದೆ ಮಾಡಿದ್ವಿ. ಆನಂತರ ಸ್ವಲ್ಪ ಎದ್ದು ಊಟ ಎಲ್ಲ ಮಾಡಿಬಿಟ್ಟು ಈಗ ನಾವು ಹೊರಟಿದ್ದೀವಿ ಕುಶಾಲನಗರಕ್ಕೆ, ಶಾಂತಳ್ಳಿಗೆ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮ ಮನೆಯವ್ರ ಅಕ್ಕ ಅವ್ರ ಊರಿಗೆ ಹೋಗ್ತಾಯಿದ್ದೀವಿ. ಪಾಪ ಅವರು ಹೇಳ್ತಾ ಇರ್ತಾರೆ, ಬಂದರೆ ಹಿಂಗೆ ಬಂದು ನಂಗೆ ಹೊಟ್ಟೋಗ್ತೀರಾ, 1-2 ದಿನ ಇದ್ದು ಹೋಗೋಕ್ಕೆ ಬನ್ನಿ, 1 ವಾರ ಇದ್ದು ಹೋಗೋಕ್ಕೆ ಬನ್ನಿ ಅಂತ. ನಾವು ಫ್ರೀ ಆದಾಗ ಏನಾಗ್ಬಿಡುತ್ತೆ ಅಂದರೆ, ಒಂದು ವೆದರ್ ಏನಿದೆ ನಮಗೆ ಸಪೋರ್ಟ್ ಮಾಡಲ್ಲ. ವೆದರ್ ಚೆನ್ನಾಗಿದ್ದಾಗ ಹೋಗೋಣ ಅಂದರೆ ನಮಗೆ ಟೈಮ್ ಇರಲ್ಲ. ನಮಗೆ ಒಂದು ನಮ್ಮ ಮನೆಯವ್ರಿಗೂ ಕೆಲಸ ಜಾಸ್ತಿ ಇರುತ್ತೆ. ಇಷ್ಟು ದಿನ ನಮ್ಮ ಕೇಬಲೆಲ್ಲ ಮುರುಘಾ ಇದ್ದ ನೋಡ್ಕೋತಾ ಇದ್ರು. ಹೇಗೋ ಒಂದು ಚೆನ್ನಾಗಿತ್ತು. ಎಲ್ಲೇ ಹೋದರೂ ಎಷ್ಟೇ ದಿನ ಇದ್ರೂ ಕೂಡ ಯೋಚನೆ ಮಾಡೋ ಹಾಗಿರಲಿಲ್ಲ. ಬಟ್ ಈಗ ಹಾಗಲ್ಲ. ಅವ್ರಿಗೂ ಕೆಲಸ ಜಾಸ್ತಿ ಇರುತ್ತೆ. ಎಲ್ಲಾದರೂ ಹೊರಗೆ ಹೋದರೂ ಕೂಡ ಲಿಮಿಟೆಡ್ ಇಷ್ಟು ದಿನ ಅಂತ ಇರ್ಬೋದು, ಅಥವಾ ಇಷ್ಟು ಟೈಮ್ ಅಂತ ಇರ್ಬೋದು ಅಷ್ಟೇ. ಆಮೇಲೆ ರಿಟರ್ನ್ ಬರ್ತಾ ಇರಬೇಕು. ಹಾಗಾಗಿ ತುಂಬ ಟೈಮ್ ಇರೋಕ್ಕಾಗಲಿಲ್ಲ. 1-2 ದಿನ ಇರೋಣ ಅಂತ ಹೋದ್ವಿ, ಬಟ್ ಒಂದೇ ದಿನಕ್ಕೆ ರಿಟರ್ನ್ ಬಂದುಬಿಟ್ವಿ. ಆನಂತರ ಇವಾಗ ಇಲ್ಲೊಂದು ಶಾಪಿಗೆ ಬಂದ್ವಿ. ಇದು ಬಂದು ಏಲಕ್ಕಿ ತೊಗೊಳಕ್ಕೆ. ನಾನು ಆಲ್ಮೋಸ್ಟ್ ಏಲಕ್ಕಿ, ಮೆಣಸು, ಕಾಫಿ ಇದೆಲ್ಲನೂ ಕೂಡ ನಾನು ಕುಶಾಲನಗರದಿಂದನೇ ತರಿಸ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಮಗೆ ಗೊತ್ತಿರೋರು ಇರ್ತಾರೆ. ಜೊತೆಗೆ ನಮ್ಮ ಆಂಟಿಗೂ ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅವ್ರಿಗೆ. ಯಾಕಂದರೆ ಏಲಕ್ಕಿ ಎಲ್ಲ ಬೆಳೆದಿದ್ರು, ಯಾವ ಥರ ಏಲಕ್ಕಿ ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ, ಒಂದು ಪೌಡ್ರ್ ಮಾಡಿದ್ರು ಅರೋಮಾ ಹೇಗಿರುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಯಾಕಂದರೆ ಏಲಕ್ಕಿ ಬೆಳೆದಿರೋರಿಗೆ ಅದ್ರ ಗುಣಮಟ್ಟ ಗೊತ್ತಾಗುತ್ತೆ. ಹಾಗಾಗಿ ನನಗೇನಾದರೂ ನಮ್ಮ ಮನೇಲಿ ಏಲಕ್ಕಿ ಏನಾದರೂ ಖಾಲಿ ಆಯಿತು, ನನಗೆ ಮಾಲ್ಟ್, ಈಗ ಏನು ಮಾಡ್ತೀನಿ ಡ್ರೈ ಫ್ರೂಟ್ಸ್ ಮಿಲೆಟ್ಸ್ ಮಾಲ್ಟಿಗೆ ಕಂಪಲ್ಸರಿ ಏಲಕ್ಕಿ ಬೇಕು. ಹಾಗೆ ಮಸಾಲ ಸಾಂಬಾರು ಪೌಡರ್ ಏನು ಯೂಸ್ ಮಾಡ್ತೀನಿ ಅದಕ್ಕೂ ಸ್ವಲ್ಪ ಏಲಕ್ಕಿ ಹಾಕ್ತೀನಿ, ಅರೋಮಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ. ಹಾಗೆ ಮೆಂತ್ಯ ಹಿಟ್ಟಿಗೂ ಕೂಡ ನಾನು ಏಲಕ್ಕಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏಲಕ್ಕಿ ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿಂದನೇ ತರಿಸ್ಕೊಳ್ತೀನಿ. ಇಲ್ಲ ನಾನೇನಾದರೂ ಹೋಗೋಕ್ಕಾಗಿಲ್ಲ ಅಂತಂದರೂ ಕೂಡ ನಮ್ಮ ಆಂಟಿಯವ್ರ ಮಗ ಏನಿದ್ದಾರೆ ಅವರು ನನಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ. ಮೆಣಸು, ಏಲಕ್ಕಿ, ಆದಷ್ಟು ಕೆಲವೊಂದು ಸ್ಪೈಸಸ್ಸು ಎಲ್ಲನೂ ಕೂಡ ನಾನು ಇಲ್ಲಿಂದನೇ ತರಿಸ್ಕೊಳ್ತೀನಿ. ಕೆಲವೊಂದು ಯಾವ್ಯಾವ ಪ್ಲೇಸಲ್ಲಿ ಅದರದ್ದೇ ಆದಂತಹ ಒಂದು ಮಹತ್ವ ಇರುತ್ತೆ. ನಾವು ಅಲ್ಲಿಂದ ತರಿಸ್ಕೊಂಡ್ರೆ, ಅಲ್ಲಿಂದ ತೊಗೊಂಡ್ರೆ ನಾವು ಮಾಡುವಂಥ ಕೆಲವೊಂದು ಪದಾರ್ಥಗಳು ಅದರ ಟೇಸ್ಟು, ಘಮ, ರುಚಿನೇ ಬೇರೆ ಥರ ಇರುತ್ತೆ. ಹಾಗಾಗಿ ನಾನು ಈ ಕಡೆ ಬಂದಾಗಲೂ ಕೂಡ ತೊಗೊಳ್ತಾ ಇರ್ತೀನಿ. ಬಟ್ ಯಾವಾಗಲೂ ನಾನು ತೋರ್ಸೋಕ್ಕೆ ಹೋಗಿರಲಿಲ್ಲ, ವಿಡಿಯೋ ಮಾಡಿರಲಿಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಅಂದರೆ ಸುಮಾರು ವೆರೈಟೀಸ್ ಏಲಕ್ಕಿ ಇರುತ್ತೆ, ಮತ್ತು ಬೇರೆ ಬೇರೆ ಥರ ರೀತಿಯಾದಂಥದ್ದು ಎಲ್ಲನೂ ಕೂಡ ಸ್ಪೈಸಸ್ಸು ಕೂಡ ಇಲ್ಲಿತ್ತು. ಹಾಗೆ ನಾನು ಇಲ್ಲೊಂದು ಜ್ಯೂಸು ತೊಗೊಂಡೆ, ಕೋಕಮ್ ಜ್ಯೂಸ್ ತೊಗೊಂಡೆ. ಜೊತೆಗೆ ಕಾಚಂಪೋಳಿ ಅಂತ ಬರುತ್ತೆ, ಅದನ್ನು ಇಲ್ಲಿ ಎಲ್ಲರೂ ಕೂಡ ಪೋರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಫಿಶ್ ಫ್ರೈಗೆ ಆ ಒಂದು ಹುಳಿನ ಹಾಕಿ ಮಾಡೋದ್ರಿಂದ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಕಾಚಂಪೋಳಿನೂ ಕೂಡ ತೊಗೊಂಡೆ. ಸ್ವಲ್ಪ ಕಾಸ್ಟ್ಲಿ ರೇಟು, ಅಂದರೆ ಒಂದು 900 mlಗೆ ಅದು 1000 ರೂಪೀಸ್ ಆ ಥರ ಏನೋ, 400 mlಗೆ 500 ಆ ಥರ ಹೆವಿ ಕಾಸ್ಟ್ಲಿ ಸ್ವಲ್ಪ. ಹೀಗೆ ಸ್ವಲ್ಪ ಸ್ಪೈಸಸ್ಸು ಬೇಕಾಗಿರೋದನ್ನ ಎಲ್ಲನೂ ಶಾಪಿಂಗ್ ಮಾಡಿಕೊಂಡು ಆಂಟಿ ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆರಾಮ್ಸೆ ಆಮೇಲೆ ಕೂತ್ಕೊಂಡು ಮಾತಾಡೋದ್ರಾಯ್ತು ಅಂತ ಈಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಇಲ್ಲಿಗೆ ನಮ್ಮ ಎಲ್ಲ ಇವತ್ತಿನ ಡೇ ಕೆಲಸಗಳು ಮುಗೀತು. ಇಲ್ಲಿಗೆ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ.